ಮಲ್ಲಿಗೆ ಜೊತೆಗೆ ನಾರು ಕೂಡ ಸ್ವರ್ಗಕ್ಕೆ ಹೋಯ್ತು ಅಂತಾರಲ್ಲ, ಹಾಗೆ ಈ ಪ್ರಯಾಗರಾಜನ ಕುಂಭಮೇಳದಿಂದ ಕಾಶಿಯಲ್ಲೂ ಕೂಡ ದಾಖಲೆಯ ಪ್ರಮಾಣದ ಭಕ್ತರು ಬಂದಿದ್ದಾರಂತೆ. ಪ್ರಯಾಗರಾಜ್ ಮಹಾಕುಂಭಮೇಳದ ಪರಿಣಾಮ ಕಾಶಿಗೆ ಭಕ್ತರ ದಂಡು. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಅತಿ ಹೆಚ್ಚು ಭಕ್ತರು ಕಾಶಿಗೆ ಭೇಟಿ ಕೊಟ್ಟಿದ್ದಾರೆ. ಇತಿಹಾಸದಲ್ಲಿಯೇ ಅತಿ ಹೆಚ್ಚು ಭಕ್ತರಿಂದ ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆಯಲಾಗಿದೆ. 45 ದಿನಗಳಲ್ಲಿ ಬರೋಬ್ಬರಿ 3 ಕೋಟಿ ಭಕ್ತರು ದೇವಾಲಯಕ್ಕೆ ವಿಸಿಟ್ ಮಾಡಿದ್ದಾರೆ. ಮಹಾಶಿವರಾತ್ರಿಯಂದು 17 ಲಕ್ಷಕ್ಕೂ ಹೆಚ್ಚು ಭಕ್ತರಿಂದ ದರ್ಶನ ಆಗಿದೆ. ಶ್ರೀ ಕಾಶಿ ವಿಶ್ವನಾಥ ದೇವಾಲಯ ಟ್ರಸ್ಟ್ ಈ ಅಂಕಿ ಅಂಶವನ್ನು ರಿಲೀಸ್ ಮಾಡಿದೆ. ಭಕ್ತರು ಭೇಟಿ ಕೊಟ್ಟಂತಹ ವಿಚಾರವನ್ನು ಪ್ರಸ್ತಾಪಿಸಿರುವಂಥದ್ದು. 144 ವರ್ಷಗಳ ಬಳಿಕ ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳ ನಡೆದಿತ್ತು. 50-60 ಕೋಟಿ ಜನ ಇದರಲ್ಲಿ ಭಾಗಿಯಾಗಿದ್ರು. ಅದರ ಪರಿಣಾಮ ಪಕ್ಕದಲ್ಲಿರುವಂತಹ ಕಾಶಿಯ ಮೇಲೆ, ಪಕ್ಕದಲ್ಲಿರುವಂತಹ ಅಯೋಧ್ಯೆಯ ಮೇಲೂ ಕೂಡ ಆಗ್ತಾ ಇರುವಂಥದ್ದು. ಆ ಪ್ರಮಾಣದಲ್ಲಿ ಭಕ್ತರು ಇವತ್ತಿಗೂ ಕೂಡ ಬರ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಶಿ ವಿಶ್ವನಾಥ ದೇವಾಲಯ ಟ್ರಸ್ಟ್ ಒಂದು ಅಂಕಿ ಅಂಶವನ್ನು ರಿಲೀಸ್ ಮಾಡಿದೆ. 45 ದಿನಗಳಲ್ಲಿ ಬರೋಬ್ಬರಿ 3 ಕೋಟಿ ಭಕ್ತರು ದೇವಾಲಯಕ್ಕೆ ಭೇಟಿ ಕೊಟ್ಟಿದ್ದಾರಂತೆ. ಕಾಶಿ ವಿಶ್ವನಾಥನ ದರ್ಶನವನ್ನು ಪಡೆದು ಪುನೀತರಾಗಿದ್ದಾರಂತೆ. ಇದು ದಾಖಲೆ ಕೂಡ ಹೌದು ಅಂತ ಹೇಳ್ತಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಶಬೀರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಪ್ರಯಾಗರಾಜ್ನ ಕುಂಭಮೇಳದಿಂದ ಬರೀ ಅಲ್ಲಿ ಮಾತ್ರ ಅಲ್ಲ, ಪಕ್ಕದ ಅಯೋಧ್ಯೆ ಮತ್ತು ಕಾಶಿಯಲ್ಲೂ ಕೂಡ ಭಕ್ತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವಂತಹ ಮಾತಿತ್ತು. ಅದು ಈಗ ಕಾಶಿ ವಿಶ್ವನಾಥ ದೇವಾಲಯ ಟ್ರಸ್ಟ್ ಏನಿದೆ ಅದನ್ನು ಖಚಿತಪಡಿಸಿರುವಂಥದ್ದು. ಎಷ್ಟು ಪ್ರಮಾಣದಲ್ಲಿ ಭಕ್ತರು ಬಂದಿದ್ರು, ಏನೆಲ್ಲ ಮಾಹಿತಿ ಕೊಟ್ಟಿದೆ ಟ್ರಸ್ಟ್ ಅಂತ ಹೇಳಿ? ಪ್ರೇಮ್ ನೋಡಿ, 45 ದಿನಗಳ ಕಾಲ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತು. ಸುಮಾರು 65ರಿಂದ 66 ಕೋಟಿ ಜನರು ಈ ಒಂದು ಕುಂಭಮೇಳಕ್ಕೆ ಭೇಟಿಯನ್ನು ಕೊಟ್ಟು ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನವನ್ನ ಮಾಡಿದ್ರು. ಪ್ರಯಾಗ್ರಾಜ್ಗೆ ಬಂದಂತ ಜನರು ನೇರವಾಗಿ ತಮ್ಮ ಮನೆಗಳಿಗೆ ವಾಪಸ್ ಹೋಗದೆ ಇತರೆ ಪವಿತ್ರ ಧಾರ್ಮಿಕ ಕ್ಷೇತ್ರಗಳಿಗೂ ಕೂಡ ಭೇಟಿ ಕೊಡುವಂತ ಕೆಲಸಗಳನ್ನ ಮಾಡಿದ್ರು. ಈ ಪೈಕಿ ಅಯೋಧ್ಯೆಯ ರಾಮ ಮಂದಿರಕ್ಕೆ ಮತ್ತೆ ವಾರಣಾಸಿಯಲ್ಲಿರುವಂತಹ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ಕೂಡ ಅತಿ ಹೆಚ್ಚು ಜನರು ಭೇಟಿಯನ್ನ ಕೊಟ್ಟಿದ್ರು. ಅಲ್ಲಿ ಜನಸಂಖ್ಯೆ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ಈ ಹಿಂದೆ ದೃಶ್ಯಗಳಲ್ಲಿ ಗಮನಿಸಿದ್ವಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಅಂಕಿ ಅಂಶಗಳನ್ನು ಕೂಡ ಕಾಶಿ ವಿಶ್ವನಾಥ ದೇವಸ್ಥಾನದ ಟ್ರಸ್ಟ್ ಏನಿದೆ ಅದು ಬಿಡುಗಡೆ ಮಾಡಿರುವಂಥದ್ದು. ಕಾಶಿ ವಿಶ್ವನಾಥ ದೇವಸ್ಥಾನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಷ್ಟು ದೊಡ್ಡ ಪ್ರಮಾಣದ ಜನಸಂಖ್ಯೆ ಒಂದು ನಿರ್ದಿಷ್ಟ ಸಮಯದಲ್ಲಿ ದರ್ಶನವನ್ನು ಪಡೆದಿದೆ ಅನ್ನುವಂಥ ನಿಟ್ಟಿನಲ್ಲಿ ಅದು ಮಾಹಿತಿಯನ್ನ ಹಂಚಿಕೊಂಡಿರುವಂಥದ್ದು. ಕಳೆದ 45 ದಿನಗಳಲ್ಲಿ 3 ಕೋಟಿಗೂ ಹೆಚ್ಚು ಜನರ ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ ಬಂದು ದರ್ಶನವನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಟ್ರಸ್ಟ್ ಹಂಚಿಕೊಂಡಿರುವಂಥದ್ದು. ಇದಕ್ಕಿಂತ ಮುಂಚೆ ಸೆಕೆಂಡ್ ಹೈಯೆಸ್ಟ್ ಅನ್ನುವಂಥದ್ದು, ಆದರೆ ಇದಕ್ಕಿಂತ ಮುಂಚೆ ಹೈಯೆಸ್ಟ್ ಇರುವಂಥದ್ದು 2022ರಲ್ಲಿ ಅತಿ ಹೆಚ್ಚು ಜನರು ಅಂದ್ರೆ 1 ಕೋಟಿಗೂ ಹೆಚ್ಚು ಜನರು ಬಂದು ದರ್ಶನವನ್ನ ಪಡ್ಕೊಂಡಿದ್ರು. ಅದಾದ ಬಳಿಕ ಈಗ ಒಂದೇ ಅವಧಿಯಲ್ಲಿ 3 ಕೋಟಿಗೂ ಹೆಚ್ಚು ಜನರು ಬಂದು ದರ್ಶನವನ್ನ ಪಡ್ಕೊಂಡಿರುವಂಥದ್ದು ಇದೇ ಮೊದಲು ಅನ್ನುವಂಥ ನಿಟ್ಟಿನಲ್ಲಿ ಟ್ರಸ್ಟ್ ಹೇಳಿದೆ. 45 ದಿನಗಳಲ್ಲಿ ಪ್ರತಿನಿತ್ಯವೂ ಕೂಡ ಸರಾಸರಿ 6ರಿಂದ 6.5 ಲಕ್ಷ ಜನರು ಈ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ವಿಶೇಷವಾಗಿ ಮೌನಿ ಅಮಾವಾಸ್ಯೆ ಮತ್ತೆ ಶಿವರಾತ್ರಿಯ ದಿನದಂದು 17ರಿಂದ 20 ಲಕ್ಷ ಜನರು ದೇವಸ್ಥಾನಕ್ಕೆ ಭೇಟಿಯನ್ನು ಕೊಟ್ಟು ದರ್ಶನವನ್ನ ಮಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಟ್ರಸ್ಟ್ ಈಗ ಮಾಹಿತಿಯನ್ನು ಹಂಚಿಕೊಂಡಿದೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.